ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಗುರುಗಳ ಕೃಪೆ ಇದ್ದರೆ ಎಂಥ ಕಷ್ಟನೂ ಕರಗಿ ಹೋಗುತ್ತೆ. ಆದರೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆರಾಧನೆ ಮಾಡುವಂಥ ಶ್ರೀ ರಾಘವೇಂದ್ರ ರಾಯರು ಈ ದಿನ ನಮಗೆ ಒಂದು ಅಪಾಯದ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಭಕ್ತರ ರಕ್ಷಣೆಗೆ ನಿಲ್ಲುವಂತಹ ರಾಯರು ಈ ಒಂದು ದಿನ ಕಾರ್ಡ್ಗಳ ಮೂಲಕ ನಿಮಗೆ ಏನು ಹೇಳೋಕ್ಕೆ ಹೊರಟಿದ್ದಾರೆ, ನಿಮ್ಮನ್ನು ಕಾಯ್ತಾ ಇರುವಂಥ ಆ ದಿವ್ಯ ಶಕ್ತಿ ಮತ್ತು ಅಲ್ಲಿ ಸಿಗ್ತಾ ಇರುವಂಥ ಎಚ್ಚರಿಕೆ ಏನು, ಈ ದಿನ ನಾವು ತಿಳ್ಕೊಳ್ಳೋಣ. ಬನ್ನಿ, ರಾಯರ ಆಜ್ಞೆಯಿಂದ ಈ ಒಂದು ಕಾರ್ಡ್ಗಳ ರೀಡಿಂಗನ್ನು ನಾವು ಶುರು ಮಾಡೋಣ. ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಖಂಡಿತ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಆಕಾಶಿಕ್ ರೀಡಿಂಗ್ ಆಗಿರ್ಬೋದು, ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಅಥವಾ ನಮ್ಮಲ್ಲಿ ನಿಮಗಾಗಿಯೇ ಕಸ್ಟಮೈಸ್ ಮಾಡಿರುವಂಥ ಒಂದು ಕ್ರಿಸ್ಟಲ್ಗಳು ಕೂಡ ಲಭ್ಯ ಇದೆ. ಅದಕ್ಕಾಗಿ ಕೂಡ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಈಗ ಗುರುರಾಯರಲ್ಲಿ ಒಂದು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಈ ಒಂದು 6 ಕಾರ್ಡ್ಗಳ ಒಂದು ಆಯ್ಕೆ ಇದೆ. ಅದರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಅಥವಾ ನಿಮ್ಮದು 2-3 ಪ್ರಶ್ನೆ ಇದೆ ಅನ್ನೋದಾದರೆ ಅದನ್ನು ಕೂಡ ನೀವು ಆಯ್ಕೆ ಮಾಡ್ಕೋಬಹುದು. ಒಂದು ಎಷ್ಟು ಪ್ರಶ್ನೆ ಇದೆಯೋ ಅದರ ಪ್ರಕಾರ ಒಂದು ಕಾರ್ಡ್ಗಳನ್ನು ಆಯ್ಕೆ ಮಾಡ್ಕೋಬಹುದು. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಈ ಒಂದು ಸಂದೇಶ ಯಾವಾಗ ತಲುಪಬೇಕು ಅಂತ ಇರುತ್ತೋ ಆ ಒಂದು ಕಾಲಕ್ಕೆ ನೀವು ಈ ಒಂದು ವಿಡಿಯೋನ ನೋಡೋ ರೀತಿ ಆಗುತ್ತೆ. ಹಾಗಾಗಿ ಎಲ್ಲ ಕಾಲಕ್ಕೂ ಕೂಡ ನೀವು ಈ ಒಂದು ಸಂದೇಶವನ್ನು ನಿಮಗಾಗಿ ಬಂದಿದೆ ಅಂತ ತಿಳಿಬಹುದು. ಪದೇ ಪದೇ ತೊಂದರೆಗಳು ಬರ್ತಾ ಇದೆ, ಏನು ಮಾಡಿದ್ರೂ ಸರಿ ಹೋಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ನೀವು ಕೆಲವೊಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಬಹುದು. ಇದು ನಿಮ್ಮ ಜಾತಕದ ಪ್ರಕಾರನೇ ಮಾಡಿಕೊಡ್ತೀವಿ. ನಿಮ್ಮ ಡೇಟ್ ಆಫ್ ಬರ್ತ್ ಇದೆಯಾ ಅದನ್ನು ಕೂಡ ನೀವು ಆ್ಯಡ್ ಮಾಡಬಹುದು. ಖಂಡಿತ ಇಲ್ಲ ಅನ್ನೋದಾದರೆ ಅದಕ್ಕೆ ಬೇರೆದಾಗಿರುವಂಥ ಒಂದು ನಿಮ್ಮ ಹೆಸರು ಬಲ ಏನಿದೆ ಅಲ್ವಾ, ನಿಮ್ಮ ರಾಶಿ ನಕ್ಷತ್ರ ಇದೆಲ್ಲನೂ ಕೂಡಿ ಅದರ ಪ್ರಕಾರ ಕೂಡ ಮಾಡಿಕೊಡ್ತೀವಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಒಂದು ಏಳಿಗೆಯನ್ನು ಪಡೆಯೋದಕ್ಕೆ ಮತ್ತು ರಕ್ಷಣೆಗಾಗಿ ಕೂಡ ಈ ಒಂದು ಕ್ರಿಸ್ಟಲ್ಗಳು ನಿಮಗೆ ಸಹಾಯವನ್ನು ಮಾಡುತ್ತೆ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಇಲ್ಲಿ ಬರ್ತಾ ಇರುವಂಥ ಕಾರ್ಡ್ ಏನಿದೆ, ನಿಮಗಿಲ್ಲಿ ಕಾಣಿಸ್ತಾ ಇರ್ಬೋದು 3 ಜನ ಸೇರಿ ಒಂದು ದೇವಸ್ಥಾನದ ರೀತಿಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು, ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಈ ರೀತಿ ಕಾಣ್ತಾ ಇದೆ ಅಲ್ವಾ. ಇಲ್ಲಿ ರಾಯರು ನಿಮಗೆ ಕೊಡ್ತಾ ಇರುವಂಥ ಸಂದೇಶ ಕೂಡ ಅದೇ ಆಗಿದೆ. ಏನಂದರೆ, ಒಂಟಿಯಾಗಿರೋದಕ್ಕೆ ಹೋಗಬೇಡಿ, ನಾನೇ ಎಲ್ಲ ನಾನೇ ಮಾಡ್ತಾ ಇರೋದು, ಈ ರೀತಿ ಯಾರ ಸಹಾಯನೂ ನನಗೆ ಬೇಡ, ನಾನೇ ಮಾಡ್ತೀನಿ ಅನ್ನುವಂಥ ಭಾವನೆಯಿಂದ ದೂರ ಇರಬೇಕು. ಅದರಿಂದ ನಿಮಗೆ ದೊಡ್ಡ ನಷ್ಟ ಅನ್ನೋದು ಕಾಯ್ತಾ ಇದೆ. ಒಬ್ಬರೇ ಮಾಡ್ತೀರಿ ಅಂತ ಹೋಗಬೇಡಿ. ನಿಮ್ಮ ಸುತ್ತಮುತ್ತ ಇರುವಂಥವ್ರು ಯಾರಿದ್ದಾರೆ ಅವರ ಸಹಾಯವನ್ನು ತಗೊಳ್ಳಿ ಅನ್ನೋದು ಇಲ್ಲಿ ನಿಮಗೆ ಸಿಗ್ತಾ ಇರುವಂಥ ಎಚ್ಚರಿಕೆ ಆಗಿದೆ. ಅದರ ಜೊತೆಯಲ್ಲಿ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಡಿಸಿಷನ್ ತಗೋಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ನಿಮ್ಮ ಹಿರಿಯರ ಸಲಹೆಯನ್ನು ಪಡೆದು ಮುಂದೆ ಹೋಗೋದು ಒಳ್ಳೆಯದು. ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಅಥವಾ ವ್ಯವಹಾರದಲ್ಲಿ ನಿಮ್ಮ ಒಂದು ನಂಬಿಕೆಯ ಜನ ಏನಿದ್ದಾರೆ ಅಥವಾ ನಿಮ್ಮ ಹಿರಿಯರಾಗಿರ್ಬೋದು ಅಥವಾ ಯಾರಾದರೂ ಒಂದು ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರ ಸಹಾಯವನ್ನು ಗೈಡೆನ್ಸನ್ನು ತಗೊಂಡು ಕೆಲಸ ಮಾಡೋದ್ರಿಂದ ಬರುವಂಥ ಒಂದು ತೊಂದರೆಗಳಿಂದ ನೀವು ಮುಕ್ತಿಯನ್ನು ಪಡಿಬೋದಾಗಿರುತ್ತೆ. ಅಷ್ಟೇ ಅಲ್ಲದೆ ನಿಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟ್ ಏನಿದೆ ಅದನ್ನು ನೀವು ಯಾರೂ ಗುರುತಿಸಿಲ್ಲ ಅಂತ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ರಾಯರ ಕೃಪೆಯಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಏನಿದೆ ಅದಕ್ಕೆ ಸಿಗಬೇಕಾಗಿರುವಂಥ ಬೆಲೆ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ. ಯಾವುದೇ ಒಂದು ಹೊಸ ಹೆಜ್ಜೆ ಇಡೋ ಮೊದಲು ಸರಿಯಾದ ಒಂದು ಪ್ಲಾನಿಂಗ್ ಅನ್ನೋದು ಇರಲಿ. ರಾಯರು ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಪ್ರಯತ್ನಕ್ಕೆ ಖಂಡಿತವಾಗ್ಲೂ ಅವರ ಆಶೀರ್ವಾದವನ್ನು ಕೊಡ್ತಾ ಹೋಗ್ತಾರೆ. ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ, ನಿಮ್ಮ ಜೊತೆಗಿರೋರನ್ನು ಪ್ರೀತಿಯಿಂದ ನಡೆಸ್ಕೊಂಡ್ರೆ ಎಂಥ ಕಷ್ಟದ ಒಂದು ಸಮಯದಲ್ಲೂ ಕೂಡ ರಾಯರು ನಿಮಗೆ ದಾರಿ ತೋರಿಸೋದಕ್ಕೆ ಖಂಡಿತವಾಗ್ಲೂ ನಿಮ್ಮ ಜೊತೆ ನಿಲ್ತಾರೆ ಅನ್ನೋದನ್ನು ಈ ದಿನದ ಸಂದೇಶವಾಗಿ ನೀವು ತಿಳ್ಕೊಬೋದಾಗಿದೆ. ತುಂಬ ಹಣಕಾಸಿನ ತೊಂದರೆಗಳಿದೆ, ಕೈಗೆ ಬರ್ತಾ ಇಲ್ಲ, ಏನು ಮಾಡಿದ್ರೂ ಕೂಡ ನಾವು ಕೊಟ್ಟಿರೋ ದುಡ್ಡು ಕೂಡ ವಾಪಸ್ ಬರ್ತಾ ಇಲ್ಲ, ಈ ರೀತಿ ನಿಮಗೆ ತೊಂದರೆಗಳಿದ್ದರೆ ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಬಹುದು. ಅದರಿಂದ ನಿಮ್ಮ ಸಾಲದ ಸಮಸ್ಯೆಗೆ ಮುಕ್ತಿಯನ್ನು ಕೂಡ ಪಡ್ಕೋಬಹುದು. ಅಥವಾ ನಿಮಗೆ ಯಾವುದಾದ್ರೂ ಹಣ ಬರಬೇಕಾಗಿದೆ ಅದು ಬರ್ತಿಲ್ಲ, ಎಲ್ಲನೂ ಕೂಡ ನಿಂತು ಹೋಗಿದೆ ವ್ಯವಹಾರಗಳು, ಈ ರೀತಿ ತೊಂದರೆಗಳೇನಾದರೂ ಇದ್ದರೆ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಪಡಿಬೋದಾಗಿರುತ್ತೆ. ನಿಮ್ಮಲ್ಲಿ ಒಂದು ಮನಿ ಬ್ಲಾಕೇಜಸ್ ಏನಿದೆ ಅದು ಆದಾಗ ಮಾತ್ರ ಈ ರೀತಿ ತೊಂದರೆಗಳು ಪದೇ ಪದೇ ಕಾಡ್ತಾ ಹೋಗುತ್ತೆ. ದುಡ್ದಿರುವಂಥ ಯಾವುದೇ ದುಡ್ಡು ಕೂಡ ನಿಮ್ಮಲ್ಲಿ ಉಳಿಯೋದಿಲ್ಲ. ಅದಕ್ಕೆ ಕಾರಣ ಈ ಒಂದು ಮನಿ ಬ್ಲಾಕೇಜಸ್ ಆಗಿದೆ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಬರ್ತಾ ಇರುವಂಥದ್ದು ಪೇಜ್ ಆಫ್ ಫ್ಯಾಂಡ್ಸ್. ಅಂದರೆ ಈ ಒಂದು ಕಾರ್ಡಲ್ಲಿ ನಿಮಗೆ ಕಾಣ್ತಾ ಇದ್ದಾರಲ್ವ, ಒಬ್ಬರು ಹುಡುಗ ಇದ್ದಾರೆ, ತನ್ನ ಕೈಯಲ್ಲಿ ಒಂದು ಕೋಲನ್ನು ಇಟ್ಕೊಂಡು
ಸೊ ಒಂದು ಕಡೆ ನೋಡ್ತಾ ನಿಂತಿರೋದು ನಿಮಗೆ ಕಾಣ್ತಾ ಇದೆ. ಅದೇ ಇಲ್ಲಿ ನಮಗೆ ಸಿಗ್ತಾ ಇರುವಂಥ ಒಂದು ಬದಲಾವಣೆಯ ಮುನ್ಸೂಚನೆ ಆಗಿದೆ. ಇಲ್ಲಿ ನಿಮಗೆ ಸಿಗ್ತಾ ಇರುವಂಥ ಎಚ್ಚರಿಕೆ, ಅತಿಯಾದ ಒಂದು ಆತರ ಬೇಡ ಅನ್ನೋದು. ಯಾವುದೇ ಹೊಸ ಆಲೋಚನೆ ಅವಕಾಶ ಸಿಕ್ಕಿದ ತಕ್ಷಣ ಅದು ಹಿಂದೆ ಮುಂದೆ ನೋಡದೆ ನೀವು ಯೋಚನೆ ಮಾಡದೆ ಮುಂದಕ್ಕೆ ಹೋಗಬಾರ್ದು ಅನ್ನೋದು ಇಲ್ಲಿ ನಿಮಗೆ ಸಿಗ್ತಾ ಇರುವಂಥ ಎಚ್ಚರಿಕೆ ಆಗಿದೆ. ಇಲ್ಲಿ ಆರಂಭದಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ, ಆದರೆ ತಾಳ್ಮೆ ಕಡಿಮೆ ಇದೆ ಅನ್ನೋದು ಕಾಣ್ತಾ ಇರುವಂಥದ್ದು. ಯಾರೋ ಹೇಳಿದ ಮಾತನ್ನು ಕೇಳಿ ಅರ್ಧಂಬರ್ಧ ಒಂದು ಇನ್ಫಾರ್ಮೇಷನ್ ತೊಗೊಂಡು ದುಡ್ಡು ಹಾಕುವಂಥದ್ದು, ಅಥವಾ ಯಾವುದಾದ್ರೂ ಹೊಸ ನಿರ್ಧಾರನ ತೆಗೆದುಕೊಳ್ಳುವಾಗ ನಿಮಗೆ ಒಂದು ಅಪಾಯವನ್ನು ಇಲ್ಲಿ ನಾವು ನೋಡ್ತಾ ಇರುವಂಥದ್ದು. ಆದಷ್ಟು ಯೋಚನೆ ಮಾಡಿ ಪೂರ್ತಿಯಾದ ಮಾಹಿತಿಯನ್ನು ಪಡ್ಕೊಂಡ ನಂತರ ನೀವು ಅಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ನಿಮಗೆ ಒಂದು ಶುಭ ಸುದ್ದಿ ಅನ್ನೋದು, ಹೊಸದಾಗಿರುವಂತಹ ಒಂದು ಪಾಸಿಟಿವ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಬರ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಒಂದು ಒಳ್ಳೆಯ ಸುದ್ದಿ, ಹೊಸ ಬಿಸ್ನೆಸ್, ಕೆಲಸದ ಅವಕಾಶ ನಿಮ್ಮನ್ನು ಹುಡುಕೊಂಡು ಬರ್ತಾ ಇದೆ. ರಾಯರ ಕೃಪೆಯಿಂದ ನಿಮಗೆ ಈ ಒಂದು ವಾರದಲ್ಲಿ ಸಾಧ್ಯ ಆಗ್ತಾ ಇರುವಂಥದ್ದು. ನಿಮ್ಮ ಮನಸ್ಸಿನಲ್ಲಿರುವಂತಹ ಒಂದು ನೆಗೆಟಿವ್ ಯೋಚನೆಗಳನ್ನು ಬಿಟ್ಟು ಹೊಸದನ್ನು ಕಲಿಯುವಂಥ ಒಂದು ಉತ್ಸಾಹನ ನೀವು ಬೆಳೆಸ್ಕೊಳ್ಬೇಕು. ರಾಯರು ನಿಮಗೆ ಹೊಸ ಶಕ್ತಿಯನ್ನು ಈ ಒಂದು ಸಂದರ್ಭದಲ್ಲಿ ನೀಡ್ತಾ ಇರುವಂಥದ್ದು. ನಿಮ್ಮ ಒಳಗಡೆ ಇರುವಂಥ ಒಂದು ಕ್ರಿಯೇಟಿವಿಟಿ ಏನಿದೆ ಅದು ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವು ತುಂಬಾ ಟ್ಯಾಲೆಂಟೆಡ್ ಪರ್ಸನ್, ಕ್ರಿಯೇಟಿವ್ ಪರ್ಸನ್ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಮನಸ್ಸಿನಲ್ಲಿ ಅಂದ್ಕೊಂಡಂತಹ ಕೆಲಸಕ್ಕೆ ರಾಯರ ಆಶೀರ್ವಾದ ಖಂಡಿತವಾಗ್ಲೂ ಇದೆ. ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕಾಗುತ್ತೆ ಅಷ್ಟೇ. ಹೊಸ ದಾರಿಗಳು ನಿಮಗೆ ಆಗಿಯೇ ಕೂಡ ಇಲ್ಲಿ ತೆರೀತಾ ಇರುವಂಥದ್ದು. ಆದರೆ ನೆನಪಿರಲಿ, ಉತ್ಸಾಹದ ಜೊತೆಗೆ ಸ್ವಲ್ಪ ಬುದ್ಧಿವಂತಿಕೆ ಕೂಡ ಇಲ್ಲಿ ಬೇಕಾಗುತ್ತೆ. ಪ್ರತಿ ಹೆಜ್ಜೆಯಲ್ಲೂ ಕೂಡ ರಾಯರನ್ನು ಸ್ಮರಣೆ ಮಾಡ್ತಾ ಮುಂದೆ ಹೋಗಿ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನೋದು ಆದಷ್ಟು ಬೇಗ ಒಲಿತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಜನರ ಒಂದು ಕೆಟ್ಟ ದೃಷ್ಟಿ ಕಲ್ಲನ್ನು ಕೂಡ ಕರಗಿಸುತ್ತೆ ಅಂತ ನೀವು ಈಗಾಗಲೇ ಕೇಳಿರ್ಬೋದು. ಅದೇ ರೀತಿ ನಾವು ಏನೇ ಕೆಲಸ ಮಾಡೋದಕ್ಕೆ ಹೋದ್ರೂ ಮಧ್ಯದಲ್ಲೇ ನಿಂತು ಹೋಗ್ತಾ ಇದ್ದೆ, ತುಂಬ ಚೆನ್ನಾಗಿದ್ವಿ, ಇದ್ದಕ್ಕಿದ್ದಾಗೆ ಒಂದು ಡೌನ್ಫಾಲ್ ಅನ್ನೋದು ಸ್ಟಾರ್ಟ್ ಆಗಿದೆ. ಯಾವುದರಲ್ಲೂ ನೆಮ್ಮದಿ ಇಲ್ಲ, ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ, ಮನೆಯಲ್ಲೂ ಕೂಡ ಏನಿಲ್ಲ ಅಂದರೂ ಒಂದು ತೊಂದರೆಗಳು ಬರ್ತಾ ಇದೆ. ಈ ರೀತಿ ಎಲ್ಲ ಆಗೋದಕ್ಕೆ ಕಾರಣ ಕೆಲವೊಂದು ಸಲ ಕಣ್ಣು ದೃಷ್ಟಿ ದೋಷಗಳು ಕೂಡ ಕಾರಣ ಆಗಿರುತ್ತೆ. ಅದರ ಜೊತೆಯಲ್ಲಿ ನಿಮ್ಮ ಸುತ್ತಮುತ್ತ ನಿಮಗೆ ಆಗದೇ ಇರೋರು ಏನೋ ಕೆಟ್ಟದನ್ನು ಮಾಡಿಸಿದ್ದಾರೆ ಅಂತ ಅನುಮಾನಗಳು ನಿಮಗೆ ಕಾಡ್ತಾ ಇದ್ದರೆ ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಬಹುದು. ಈ ಒಂದು ನೆಗೆಟಿವ್ ಎನರ್ಜಿ ಏನಿದೆ ಅಲ್ವಾ, ಆ ಒಂದು ನೆಗೆಟಿವ್ ಎನರ್ಜಿಗೆ ರಕ್ಷಣೆಯನ್ನು ಕೊಡೋದಕ್ಕೆ ಮತ್ತು ಅದನ್ನು ರಿಮೂವ್ ಮಾಡೋದಕ್ಕೆ ಈ ಕ್ರಿಸ್ಟಲ್ಗಳು ನಿಮಗೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ರಾಯರ ಒಂದು ಸಂದೇಶ ಏನಿದೆ, ಎಚ್ಚರಿಕೆ ಏನಿದೆ ಅಂತ ನೋಡೋಣ. ಇಲ್ಲಿ ನಿಮಗೆ ಕಾಣ್ತಾ ಇರುವಂಥದ್ದು ಮೂನ್ ಏನಿದೆ, ಗ್ರಹಣ ಬಂದಿರುವಂಥ ಒಂದು ಚಂದ್ರ ಇಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಈ ಕಾರ್ಡ್ ಹೇಳ್ತಾ ಇರೋದು ಭ್ರಮೆ, ರಹಸ್ಯ ಮತ್ತು ಗೊಂದಲ ಇದನ್ನು ಹೇಳ್ತಾ ಇರುವಂಥದ್ದು. ಎಚ್ಚರಿಕೆಯಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಏನಂದರೆ, ನಿಮ್ಮ ಸುತ್ತ ಇರುವ ಕೆಲವೊಂದು ಜನ ಏನಿದ್ದಾರೆ ಒಳ್ಳೆಯವ್ರ ಥರ ನಿಮ್ಮ ಮುಂದೆ ನಾಟಕ ಮಾಡ್ತಾ ಇದ್ದಾರೆ, ನಿಮ್ಮ ಹಿಂದೆ ಒಂದು ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ, ನಿಮ್ಮನ್ನು ಹೇಗೆ ಹಾಳು ಮಾಡ್ಬೋದು ಅನ್ನೋ ರೀತಿ. ಕಣ್ಣಿಗೆ ಕಾಣಿಸ್ದೇ ಇರುವ ಶತ್ರುಗಳ ಬಗ್ಗೆ ಸುಳ್ಳು ಹೇಳುವಂಥದ್ದು, ಸುಳ್ಳಾಗಿರುವಂಥ ಒಂದು ಭರವಸೆಗಳನ್ನು ನೀಡೋರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಿ ಅನ್ನೋದು ರಾಯರು ನಿಮಗೆ ಹೇಳ್ಕೊಡ್ತಾ ಇರುವಂಥ ಎಚ್ಚರಿಕೆ ಆಗಿದೆ. ಅದರ ಜೊತೆಲಿ ಸತ್ಯಕ್ಕೆ ನಿಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ರೀತಿ ಎಲ್ಲನೂ ಕೂಡ ಬ್ಲ್ಯಾಂಕ್ ಆಗಿರುವಂಥದ್ದು, ಒಂದು ಡಾರ್ಕ್ನೆಸ್ಸಲ್ಲಿ ನೀವು ಇದ್ದೀರಾ. ಇಲ್ಲದೇ ಇರುವಂಥ ಭೀತಿ, ಆತಂಕ, ನೆಗೆಟಿವ್ ಆಲೋಚನೆಗಳು ನಿಮ್ಮನ್ನು ಕಾಡ್ತಾ ಇದೆ. ಕತ್ತಲೆಯಲ್ಲಿ ಹಗ್ಗ ಕಂಡ್ರು ಹಾವಿನ ರೀತಿ ಅನಿಸುತ್ತೆ ಅಲ್ವಾ, ಅದೇ ಒಂದು ಸಮಸ್ಯೆ ಈಗ ನಿಮಗೆ ಕಾಣ್ತಾ ಇದೆ. ಸಣ್ಣ ಸಮಸ್ಯೆನೂ ಕೂಡ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ನೋಡ್ತಾ ಇದ್ದೀವಿ. ನಿಮ್ಮ ಒಳಗಡೆ ಇರುವಂಥ ಒಂದು ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅಲ್ವಾ, ಅದನ್ನು ನೀವು ಖಂಡಿತವಾಗ್ಲೂ ನಂಬೋದು. ಯಾರನ್ನೋ ಕುರುಡಾಗಿ ನೀವು ನಂಬಿ ಮೋಸ ಹೋಗೋದಕ್ಕಿಂತ ನಿಮ್ಮನ್ನು ನೀವು ನಂಬಿ ಸತ್ಯ ಏನು ಅಂತ ತಿಳಿಯೋವರೆಗೂ ಕೂಡ ಯಾವುದೇ ಒಂದು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಚಂದ್ರನ ಕತ್ತಲೆ ರಾತ್ರಿ ಕಳೆದು ಸೂರ್ಯ ಖಂಡಿತವಾಗ್ಲೂ ಬರಲೇಬೇಕಲ್ವ. ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಈ ಒಂದು ಕನ್ಫ್ಯೂಷನ್ಸ್ ಏನಿದೆ ಅಲ್ವಾ, ಅದೊಂದು ಮೋಡದ ರೀತಿ ಖಂಡಿತವಾಗ್ಲೂ ದೂರ ಆಗುತ್ತೆ. ರಾಯರು ನಿಮ್ಮ ಜೊತೆಗೆ ಇರುವಾಗ ಯಾವುದೇ ಒಂದು ಕೆಟ್ಟ ಶಕ್ತಿನೂ ಕೂಡ ನಿಮ್ಮನ್ನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕತ್ಲೆಯಲ್ಲಿ ದಾರಿ ಕಾಣದೇ ಇರುವಾಗ ಖಂಡಿತ ಭಯ ಪಡಬೇಡಿ. ಕಣ್ಮುಚ್ಚಿ ರಾಯರನ್ನು ಸ್ಮರಣೆ ಮಾಡಿ ನಿಮ್ಮ ಕೈ ಹಿಡಿದು ನಡೆಸೋದಕ್ಕೆ ಖಂಡಿತವಾಗ್ಲೂ ಅವರು ನಿಮ್ಮ ಜೊತೆ ಇದ್ದಾರೆ. ಈ ಕಷ್ಟದ ಸಮಯ ಕಳೆಯೋದಕ್ಕೆ ಅವರು ನಿಮಗೆ ಖಂಡಿತ ಸಹಾಯವನ್ನು ಮಾಡ್ತಾರೆ.
ನಿಮಗೆ ಒಂದೇ ರೀತಿಯಾದಂತಹ ಕಷ್ಟಗಳು ಪದೇ ಪದೇ ಬರ್ತಾ ಇದೆ. ರಿಲೇಷನ್‌ಶಿಪ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಒಂದು ಮನಿ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು. ಹಣ ಸಂಪಾದನೆ ಮಾಡ್ತೀರಾ, ಕೈಯಲ್ಲಿ ಉಳಿತಾ ಇಲ್ಲ. ಈ ರೀತಿ ಸಮಸ್ಯೆಗಳು ಪದೇ ಪದೇ ಬರ್ತಿದೆ ಅಂದರೆ ನೀವು ಒಂದ್ಸಲ ಆಕಾಶಿಕ್ ರೆಕಾರ್ಡ್ಸಲ್ಲಿ ಹೀಲಿಂಗನ್ನು ಅಥವಾ ರೀಡಿಂಗನ್ನು ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಉಪಯೋಗ ಅನ್ನೋದು ಇದೆ. 4ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ದ ಸ್ಟಾರ್ ಕಾರ್ಡ್. ತುಂಬಾ ಒಂದು ಪಾಸಿಟಿವ್ ಇರುವಂಥ ಕಾರ್ಡ್ ಆಗಿದೆ. ಆದರೆ ಇಲ್ಲಿ ಕೆಲವೊಂದು ಎಚ್ಚರಿಕೆ ಕೂಡ ನಮಗೆ ಕಾಣ್ತಾ ಇರುವಂಥದ್ದು. ಕತ್ಲೆ ಒಂದು ಆಕಾಶದಲ್ಲಿ ನಕ್ಷತ್ರ ಹೇಗೆ ದಾರಿ ತೋರಿಸುತ್ತಾ ಹಾಗೆ ನಿಮ್ಮ ಜೀವನದಲ್ಲಿ ಕತ್ಲೆನ ದೂರ ಮಾಡೋದಕ್ಕೆ ಸ್ವತಃ ರಾಯರೇ ಬೆಳಕಾಗಿ ಬರ್ತಾ ಇದ್ದಾರೆ ಅನ್ನೋದು ಈ ಒಂದು ಕಾಡಿನ ಮೂಲಕ ಇಲ್ಲಿ ಪ್ರೂವ್ ಆಗ್ತಾ ಇರುವಂಥದ್ದು. ನೀವು ತುಂಬ ಸಲ ಅಂದ್ಕೊಂಡಿರ್ತೀರಾ, ನನ್ನ ಜೀವನದಲ್ಲಿ ಎಲ್ಲನೂ ಮುಗಿದು ಹೋಯಿತು, ನನಗೆ ನನ್ನ ಕಷ್ಟಗಳಿಗೆ ಕೊನೆಯೇ ಇಲ್ಲ ಅಂತ. ಆದರೆ ಈ ಒಂದು ಅಪನಂಬಿಕೆ ಏನಿದೆ, ನಕಾರಾತ್ಮಕವಾಗಿರುವಂಥ ಒಂದು ಅಂದರೆ ನೆಗೆಟಿವ್ ಒಂದು ಥಿಂಕಿಂಗ್ ಏನಿದೆ ಅಲ್ವಾ, ನಿಮ್ಮ ಯಶಸ್ಸಿನ ಹಾದಿಗೆ ಅದೇ ಒಂದು ದೊಡ್ಡವಾಗಿರೋ ಅಪಾಯವನ್ನು ತರ್ತಾ ಇರುವಂಥದ್ದು. ಕಷ್ಟ ಬಂದಾಗ ಮಾತ್ರ ರಾಯರನ್ನು ನೆನೆದು ಸುಖ ಬಂದಾಗ ಮರೆಯೋದು ಖಂಡಿತ ತಪ್ಪು ಅಲ್ವಾ. ಎಲ್ಲ ಕಾಲದಲ್ಲೂ ಕೂಡ ರಾಯರ ಸ್ಮರಣೆಯನ್ನು ಮಾಡ್ತಾ ಹೋಗಿ, ಖಂಡಿತ ಒಳ್ಳೆಯದೇ ಆಗುತ್ತೆ. ನೀವು ಅನುಭವಿಸ್ತಾ ಇರುವಂಥ ಮಾನಸಿಕವಾಗಿರುವಂಥ ನೋವು ಅಥವಾ ಏನು ಒಂದು ಕಾಯಿಲೆಗಳಾಗಿರ್ಬೋದು, ಫಿನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು, ಖಂಡಿತವಾಗ್ಲೂ ತುಂಬ ಬೇಗ ಮುಗಿತಾ ಹೋಗುತ್ತೆ, ಸರಿ ಹೋಗುತ್ತೆ. ರಾಯರ ಒಂದು ಸ್ಪರ್ಶದಿಂದ ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ. ನೀವು ತುಂಬ ಕಾಲದಿಂದ ರಾಯರಲ್ಲಿ ಬೇಡ್ಕೊಳ್ತಾ ಇರುವಂಥ ಒಂದು ದೊಡ್ಡ ಇಷ್ಟಾರ್ಥ ಏನಿದೆ, ಅದು ಸದ್ಯದಲ್ಲೇ ಈಡೇರ್ತಾ ಹೋಗುತ್ತೆ. ನಕ್ಷತ್ರದ ರೀತಿ ನಿಮ್ಮ ಭವಿಷ್ಯ ಸದ್ಯದಲ್ಲೇ ಒಂದು ಸ್ಪಾರ್ಕಲ್ ಆಗುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಕತ್ಲೆ ಹಾದಿಯಲ್ಲಿ ನಿಮಗೆ ರಾಯರೇ ದಾರಿ ದೀಪವಾಗಿ ನಿಮ್ಮನ್ನು ಮುಂದುವರಿಸ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಹಿಂದೆ ನಡೆದಿರುವಂಥ ಕಹಿ ಘಟನೆಗಳನ್ನು ಮರೆತು ಧೈರ್ಯವಾಗಿ ಮುಂದೆ ಹೋಗಿ. ಒಂದು ದೇವರ ಆಶೀರ್ವಾದ ಖಂಡಿತ ನಿಮ್ಮ ಮೇಲೆ ಇದೆ. ಸುಡೋ ಬಿಸಿಲಿಗೆ ಕರಗದೇ ಇರುವಂಥ ಮಂಜು ಖಂಡಿತವಾಗ್ಲೂ ಇಲ್ಲ. ಅದೇ ರೀತಿ ರಾಯರನ್ನು ನಂಬಿರುವಂಥ ಭಕ್ತರಿಗೆ ಖಂಡಿತವಾಗ್ಲೂ ಮಂಜಿನ ರೀತಿ ಎಲ್ಲ ಕಷ್ಟಗಳು ಕರಗಿ ಹೋಗುತ್ತೆ. ಯೋಚನೆ ಮಾಡಬೇಡಿ, ನಿಮಗಾಗಿ ಒಂದು ಒಳ್ಳೆಯ ಕಾಲ ಬರ್ತಾ ಇದೆ. ನೆಮ್ಮದಿಯಾಗಿರಿ. ಮಾನಸಿಕ ಆರೋಗ್ಯ ಖಂಡಿತವಾಗ್ಲೂ ಸರಿಯಾಗಿರಬೇಕು, ಅದರ ಜೊತೆಯಲ್ಲಿ ಒಂದು ದೈಹಿಕ ಆರೋಗ್ಯನೂ ಸರಿಯಾಗಿರಬೇಕು ಅನ್ನೋದಾದರೆ ನೀವು ಪ್ರತಿದಿನ ಒಂದು 7 ಚಕ್ರಗಳ ಮೆಡಿಟೇಷನನ್ನು ಖಂಡಿತ ಮಾಡಿ ನೋಡಿ, ಎಲ್ಲನೂ ಸರಿ ಹೋಗುತ್ತೆ. ಅದರ ಒಂದು ರಿಲೇಟೆಡ್ ವಿಡಿಯೋ ಕೂಡ ನಾನು ಇಲ್ಲಿ ಐ ಬಟನಲ್ಲಿ ಹಾಕಿರ್ತೀನಿ. ಅದನ್ನು ನೀವು ನೋಡೋದ್ರಿಂದ, ಅದನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡೋದ್ರಿಂದ ಏನೆಲ್ಲ ಒಂದು ಸಮಸ್ಯೆಗಳು ನೀವು ಅನುಭವ ಮಾಡ್ತಾ ಇದ್ದೀರಲ್ವ, ಆ ಸಮಸ್ಯೆಗಳಿಗೆ ಖಂಡಿತವಾಗ್ಲೂ ಆದಷ್ಟು ಬೇಗ ನೀವು ಒಂದು ಮುಕ್ತಿಯನ್ನು ಪಡಿಬೋದಾಗಿದೆ. 5ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಒಂದು ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಇದು ಒಂದು ನ್ಯಾಯದ ಸಂಕೇತ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಲ್ವಾ, ಒಂದು ಏಂಜಲ್ಸ್ ಏನಿದ್ದಾರೆ ಅದು ಒಂದು ಧ್ವನಿಯನ್ನು ಮಾಡ್ತಾ ಇರುವಂಥದ್ದು, ಒಂದು ಇನ್ಸ್ಟ್ರೂಮೆಂಟನ್ನು ಕೈಯಲ್ಲಿ ಹಿಡ್ಕೊಂಡಿರುವಂಥದ್ದು ಕಾಣ್ತಾ ಇರೋದು. ಅಂದರೆ ನಿಮಗೆ ಇಲ್ಲಿ ಒಂದು ಜಾಗೃತಿಯ ಸಂದೇಶ ಕೂಡ ಸಿಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಹಳೆ ತಪ್ಪುಗಳು ಏನು ನೀವು ಈಗಾಗಲೇ ಮಾಡಿದ್ದೀರಾ, ಪಾಠ ಕಲಿಯದೇ ಇದ್ದರೆ ಮತ್ತೆ ಅದೇ ಕಷ್ಟದ ಸುಳಿಗೆ ನೀವು ಸಿಲುಕ್ತೀರಾ ಅನ್ನೋ ಒಂದು ಎಚ್ಚರಿಕೆಯಲ್ಲಿ ಕಾಣ್ತಾ ಇರುವಂಥದ್ದು. ನಿಮ್ಮ ಜೀವನದಲ್ಲಿರುವಂಥ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್ಸ್ ವಿಷಯದಲ್ಲೂ ಕೂಡ ನೀವು ತೀರ್ಮಾನ ತೆಗೆದುಕೊಳ್ಳೋಕೆ ಆಗದೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದರೆ ಇದೊಂದು ಒಳ್ಳೆಯ ಅವಕಾಶ ಖಂಡಿತವಾಗ್ಲೂ ನೀವು ಕಳ್ಕೊಳ್ತೀರಾ. ಆದಷ್ಟು ಬೇಗ ಅದಕ್ಕೆ ಸರಿ ಹೊಂದುವಂಥ ಒಂದು ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಷ್ಟು ದಿನ ಯಾರೋ ಮಾಡಿದ ತಪ್ಪಿಗೆ ನೀವು ಕಷ್ಟ ಅನುಭವಿಸಿರ್ತೀರ. ನಿಮ್ಮನ್ನು ತುಂಬ ಜನ ಒಂದು ಬ್ಲೇಮ್ ಮಾಡಿರಬಹುದು, ಅಥವಾ ಕೋರ್ಟು ಕಚೇರಿ ಆಸ್ತಿ ವಿಚಾರದಲ್ಲಿ ಅನ್ಯಾಯ ಆಗಿದ್ರೆ ಸದ್ಯದಲ್ಲೇ ರಾಯರ ಒಂದು ಆಶೀರ್ವಾದದಿಂದ ನ್ಯಾಯಾಲಯದಲ್ಲಿ ಏನು ನಿಮ್ಮ ಒಂದು ಕೋರ್ಟು ಕಚೇರಿ ವ್ಯವಹಾರಗಳೇನಿದೆ ಅದೆಲ್ಲದಕ್ಕೂ ಕೂಡ ನ್ಯಾಯ ಸಿಗುವಂಥ ಒಂದು ಕಾಲ ಬರ್ತಾ ಇದೆ. ನಿಮ್ಮ ಒಂದು ಇಂಟ್ಯೂಷನ್ ಜಾಗೃತ ಮಾಡುವಂಥ ಸಮಯ ಇದಾಗಿದೆ. ನಿಮ್ಮ ಹಳೆಯ ಒಂದು ಕಹಿ ನೆನಪೇನಿದೆ, ದ್ವೇಷ ಆಗಿರ್ಬೋದು, ಪಶ್ಚಾತ್ತಾಪ ಎಲ್ಲನೂ ಕೂಡ ಇಲ್ಲೇ ಬಿಟ್ಬಿಡಿ. ರಾಯರು ನಿಮ್ಮನ್ನು ಹೊಸದಾಗಿರುವಂಥ ಒಂದು ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಮಾಡಿರುವಂಥ ಒಳ್ಳೆಯ ಕೆಲಸಗಳಿಗೆ ಒಳ್ಳೆಯದಾಗಿರುವಂಥ ಪ್ರತಿಫಲ ಅನ್ನೋದು ಈಗ ಸಿಗುವಂಥ ಸಮಯ ಹತ್ತಿರ ಬಂದಿದೆ. ರಾಯರ ಆಜ್ಞೆ ರೀತಿ ನಿಮ್ಮ ಒಂದು ಜೀವನದಲ್ಲಿರುವಂಥ ಇಂಪಾರ್ಟೆಂಟ್ ಆಗಿರೋ ಒಂದು ಚಾಪ್ಟರ್ ಈಗಾಗಲೇ ಕ್ಲೋಸ್ ಆಗಿದೆ. ಕಾರ್ಮಿಕ್ ಚಾಪ್ಟರ್ ಆಗಿರುತ್ತೆ ಅದು. ಮತ್ತೊಂದು ಒಳ್ಳೆಯ ಚಾಪ್ಟರ್ ಅನ್ನೋದು ಆರಂಭ ಆಗ್ತಾ ಇದೆ. ಸತ್ಯವನ್ನು ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಧರ್ಮದ ಹಾದಿಯಲ್ಲಿ ನೀವು ನಡೀತಾ ಇದ್ದೀರಾ ಅನ್ನೋದ್ರೆ ಖಂಡಿತವಾಗ್ಲೂ ಕಾಪಾಡೋದಕ್ಕೆ ರಾಯರು ಸಿದ್ಧವಾಗಿರ್ತಾರೆ. ನಿಮ್ಮ ಒಂದು ಅಂತರಾತ್ಮದ
ಏನು ಹೇಳ್ತಾ ಇದೆ ಅಲ್ವಾ, ಆ ಒಂದು ಧ್ವನಿನ ಕೇಳ್ತಾ ಹೋಗಿ ಖಂಡಿತವಾಗ್ಲೂ ಧೈರ್ಯವಾಗಿ ನೀವು ಮುಂದೆ ಹೋಗ್ಬೋದು. ರಾಯರ ಆಶೀರ್ವಾದ ಅನ್ನೋದು ನಿಮ್ಮ ಜೊತೆ ಸದಾ ಇದ್ದೇ ಇರುತ್ತೆ. ಮುಂದಿನ ಕಾರ್ಡ್ ಕೊನೆಯ ಕಾರ್ಡ್ ಆಗಿರುತ್ತೆ. ಇದನ್ನು ನೀವು ಏನಾದರೂ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ಒಂದು ರಾಯರ ಆಶೀರ್ವಾದ ಏನಿದೆ, ಎಚ್ಚರಿಕೆ ಏನಿದೆ ಅನ್ನೋದನ್ನು ನೋಡೋಣ. ನಿಮ್ಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ದ ಟವರ್ ಕಾರ್ಡ್. ಇಲ್ಲಿ ಕಾಣ್ತಾ ಇರುವಂಥದ್ದು ಸಿಡಿಲ್ ಬಡಿತಾ ಇರುವಂಥದ್ದು, ಒಂದು ಟವರ್ಗೆ ಸಿಡಿಲ್ ಬಡಿದು ಎಲ್ಲದನ್ನು ಕೂಡ ಅಲ್ಲೋ ಕಲ್ಲೋಲ ಮಾಡ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋದೇ ಒಂದು, ಅದು ಆಗೋದೇ ಒಂದು ಅನ್ನೋ ರೀತಿ ಕಾಣ್ತಾ ಇದೆ. ಅದು ನೀವು ತುಂಬಾ ನಂಬಿರುವಂತಹ ವ್ಯಕ್ತಿಯಿಂದನೇ ಆಗ್ತಾ ಇರುವಂಥದ್ದು. ಉದ್ಯೋಗದಲ್ಲಿ ತುಂಬ ಏರುಪೇರಾಗುವಂಥದ್ದು ಅಥವಾ ಒಂದು ಲಾಸನ್ನು ಪಡೆಯುವಂಥದ್ದು ನಿಮ್ಮ ಒಂದು ವ್ಯವಹಾರದಲ್ಲಿ, ಈ ರೀತಿ ಕಾಣ್ತಾ ಇರುವಂಥದ್ದು. ಕೆಲವೊಂದು ಸಲ ಇದು ಪಾಸಿಟಿವ್ ಆಗಿ ಕೂಡ ನೀವು ತಿಳ್ಕೊಬೋದಾಗಿರುತ್ತೆ. ಏನಂದರೆ ತಪ್ಪು ಆಲೋಚನೆಗಳೇನಿದೆ ಅಲ್ವಾ, ಅಥವಾ ನಿಮ್ಮ ಒಂದು ಸುಳ್ಳಿನ ಯಾರಾದರೂ ನಿಮಗೆ ಸುಳ್ಳು ಹೇಳಿ ಮೋಸ ಮಾಡಿದಾರಲ್ವ, ಅದರಿಂದ ಕಟ್ಟಿರುವಂಥ ಒಂದು ಇದು ಏನಿದೆ ಬಿಲ್ಡಿಂಗ್ ಅಂತ ಹೇಳ್ಬೋದು, ಅದು ಕುಸಿತಾ ಇರುವಂಥದ್ದನ್ನು ಇಲ್ಲಿ ನೋಡಬಹುದು. ಅದೇ ರೀತಿ ಇಲ್ಲಿ ಗೋಪುರ ಕುಸಿದ್ರೆ ಮಾತ್ರ ಅಲ್ಲಿ ಒಂದು ಹೊಸದಾಗಿರುವಂಥ ಒಳ್ಳೆಯ ಒಂದು ಬಿಲ್ಡಿಂಗನ್ನು ಬಿಲ್ಡ್ ಮಾಡೋದಕ್ಕೆ ಸಾಧ್ಯ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಕೂಡ ಈ ಒಂದು ಆಕಸ್ಮಿಕವಾಗಿರುವಂಥ ಬದಲಾವಣೆ ಸತ್ಯಕ್ಕೆ ಒಂದು ನೋವನ್ನು ತರಬಹುದು. ಅದು ನಿಮ್ಮ ಒಂದು ಫ್ಯೂಚರಲ್ಲಿ ನೋಡೋದಾದರೆ ಒಳ್ಳೆಯದಾಗೆ ಕಾಣುತ್ತೆ. ರಾಯರು ಮಾಡ್ತಾ ಇರುವಂಥ ಆಜ್ಞೆನೇ ಇದಾಗಿದೆ. ನಿಮ್ಮ ದಾರಿಗೆ ಅಡ್ಡ ಆಗಿರುವಂಥ ಒಂದು ನೆಗೆಟಿವ್ ಎನರ್ಜಿ ಏನಿದೆ, ರಾಯರು ಅದನ್ನೆಲ್ಲ ದೂರ ಮಾಡ್ತಾ ಇದ್ದಾರೆ. ನಿಮ್ಮನ್ನು ದಾರಿ ತಪ್ಪಿಸ್ತಾ ಇರುವಂಥ ಪರಿಸ್ಥಿತಿಗಳಾಗಿರ್ಬೋದು, ವ್ಯಕ್ತಿಗಳೇನಿದ್ದಾರೆ ಅವರ ನಿಜ ಬಣ್ಣ ಸತ್ಯದಲ್ಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ರಾಯರು ನಿಮ್ಮ ಕಣ್ಣಿಗೆ ಏನೋ ಒಂದು ಭ್ರಮೆ ರೀತಿ ನೀವು ಅಂದ್ಕೊಂಡಿದ್ದೀರ, ಅವರೆಲ್ಲ ನಮಗೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ ಅಂತ, ಆ ಭ್ರಮೆ ಒಂದು ದೂರ ಮಾಡ್ತಾ ಇದ್ದಾರೆ ಈ ಒಂದು ವಾರದಲ್ಲಿ ಆಗಿರ್ಬೋದು, ಅಥವಾ ಒಂದು ತಿಂಗಳಲ್ಲಿ ಇದೆಲ್ಲ ನೀವು ಅನುಭವ ಮಾಡ್ತಾ ಹೋಗ್ತೀರಾ. ಇಂತಹ ಪರಿಸ್ಥಿತಿಯಲ್ಲಿ ಖಂಡಿತವಾಗ್ಲೂ ನೀವು ಧೈರ್ಯ ಕಳ್ಕೊಳ್ಬಾರ್ದು. ರಾಯರ ಪಾದಗಳಿಗೆ ಸಂಪೂರ್ಣವಾಗಿ ನೀವು ಇದೆಲ್ಲದನ್ನು ಕೂಡ ಒಪ್ಪಿಸ್ಬಿಡಿ. ಹಳೆಯ ಒಂದು ಕಹಿ ಅಧ್ಯಾಯ ಮುಗಿದು ಹೊಸದಾಗಿರುವಂತಹ ಒಂದು ಅಧ್ಯಾಯಕ್ಕೆ ರಾಯರು ನಿಮ್ಮನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಹಳೇದು ಹೋದರೆ ಮಾತ್ರ ಹೊಸ ಬೆಳಕು ಬರೋದಕ್ಕೆ ಸಾಧ್ಯ ಅಲ್ವಾ. ಕುಸಿದು ಬೀಳ್ತಾ ಇರೋದನ್ನು ಯಾವತ್ತೂ ಕೂಡ ತಡೆಯೋದಕ್ಕೆ ಹೋಗಬೇಡಿ. ರಾಯರನ್ನು ನಂಬಿ ಸುರಕ್ಷಿತವಾಗಿ ಬಿರುಗಾಳಿಲೂ ಕೂಡ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗುವಂತಹ ರೆಸ್ಪಾನ್ಸಿಬಿಲಿಟಿನ ಅವರೇ ತಗೊಂಡಿದ್ದಾರೆ. ಖಂಡಿತವಾಗ್ಲೂ ಅವರು ನಿಮ್ಮ ಹಿಂದೆ ನಿಂತು ನಿಮಗೆ ಮಾರ್ಗದರ್ಶನನ ಮಾಡ್ತಾರೆ. ಸೊ ನೋಡಿದ್ರಲ್ವಾ, ಇದಾಗಿತ್ತು ಈ ದಿನದ ರೀಡಿಂಗ್. ನಿಮಗೆ ರಾಯರು ಯಾವ ಒಂದು ಅಪಾಯ ಬರಬಹುದು, ಅದರಿಂದ ಹೇಗೆ ಪಾರಾಗಬಹುದು ಅನ್ನೋದನ್ನು ಕೂಡ ಈಗ ಒಂದು ಸಂದೇಶದ ಮೂಲಕ ತಿಳಿಸಿದ್ದಾರೆ ಅಂತ ನಾನು ನಂಬ್ತಾ ಇದ್ದೀನಿ. ರಾಯರಿರುವಾಗ ನೀವು ಭಯಪಡೋ ಖಂಡಿತ ಅಗತ್ಯ ಇಲ್ಲ. ರಾಯರ ಒಂದು ಪಾಸಿಟಿವ್ ಎನರ್ಜಿನ ನೀವು ಕೂಡ ರಿಸೀವ್ ಮಾಡಬೇಕು ಅನ್ನೋದಾದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಒಂದು ಕಮೆಂಟನ್ನು ನೀವು ಮಾಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ, ಫ್ರೆಂಡ್ಸ್ ಜೊತೆ ಕೂಡ. ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಕೂಡ ಇದೇ ರೀತಿ ಒಂದು ನಿಖರವಾಗಿರುವಂಥ ಭವಿಷ್ಯ ಬೇಕು, ಏನಾದರೂ ಅಪಾಯ ಇದೆಯಾ, ಎಲ್ಲನೂ ಸರಿ ಹೋಗುತ್ತಾ ಅಂತ ತಿಳ್ಕೊಬೇಕು ಅಂತ ನೀವು ಬಯಸ್ತಾ ಇದ್ದರೆ ಖಂಡಿತವಾಗ್ಲೂ ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಆಕಾಶಿಕ್ ರೀಡಿಂಗ್, ನ್ಯೂಮರಾಲಜಿ ರೀಡಿಂಗ್ ಆಗಿರ್ಬೋದು, ಮತ್ತು ಒಂದು ಆಸ್ಟ್ರಾಲಜಿ ರಿಪೋರ್ಟನ್ನು ಕೂಡ ನೀವು ನಮ್ಮ ಕಡೆಯಿಂದ ಪಡಿಬೋದಾಗಿರುತ್ತೆ. ಒಂದು ಸಲ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡಿಬೋದಾಗಿರುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಕ್ರಿಸ್ಟಲಲ್ಲಿ ಕೂಡ ಪರಿಹಾರ ಅನ್ನೋದು ಇರುತ್ತೆ. ಕ್ರಿಸ್ಟಲ್ ಆಗಿರ್ಬೋದು, ಮಂತ್ರಗಳಾಗಿರ್ಬೋದು, ಸಿಜಿಲ್ ಅಂತ ಹೇಳ್ತೀವಿ, ಒಂದು ಸಿಂಬಲ್ಸಲ್ಲಿ ಕೂಡ ನಿಮಗೆ ಒಂದು ಪರಿಹಾರಗಳನ್ನು ನೀವು ಪಡ್ಕೋಬೋದಾಗಿರುತ್ತೆ. ಎಲ್ಲ ಮಾಹಿತಿಗಾಗಿ mysticera.com ಅನ್ನೋ ಒಂದು ವೆಬ್ಸೈಟನ್ನು ಕೂಡ ನೀವು ಭೇಟಿಯಾಗ್ಬೋದು. ಕನ್ನಡದಲ್ಲೇ ಪೂರ್ತಿ ಮಾಹಿತಿ ಅದರಲ್ಲಿ ನಿಮಗೆ ಲಭ್ಯ ಇದೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಮಿಸ್ಟಿಕೆರಾ ಚಾನಲಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಧನ್ಯವಾದಗಳು. ಶುಭ ದಿನ.